ನನಗೆ ಕಾಲೇಜ್ಗೆ ಹೋಗಕ್ಕೆ ಇಷ್ಟ ಇಲ್ಲ. ಏನ್ಲ ಹೇಳ್ದೆ? ಬೇಡ ರಾಜವ್ವ, ಮಗಿನ ಹೊಡಿಬೇಡ. ಮನ ಕರ್ಕೊಂಡೋಗಿ ಬುದ್ಧಿ ಹೇಳು. ಕೇಳ್ತಾನೆ. ಎప్పుడు ಪುಟ್ಟಾಕ, ಇವನು ನನ್ನ ಗಂಡ, ಇವನು ನಾನು ಎತ್ತ ಮಗ. ಇವನ್ನ ನಾನು ಹೊಡಿತೀನಿ, ಬಡಿತೀನಿ, ಸಾಯಿಸ್ತೀನಿ. ಅದನ್ನ ಕೇಳಕ್ ನೀನ್ ಯಾರೇ? ಗಂಡರ ಯೋಗ್ಯತೆ ಇಲ್ಲ. ಓ, ಕೊನೆಗಾಲದಲ್ಲಿ ಬಾಯಿಗೆ ನೀರ್ ಬಿಡಕ್ ಯಾರು ಇಲ್ಲ ಅಂತ ನನ್ ಮಗನ್ನ ನನ್ನಿಂದ ದೂರ ಮಾಡ್ತಿದ್ಯೇನೆ ಒಳ್ಳಿ. ರಾಜವ್ವ, ನಿನ್ ಮಾತು ಅತಿ ಆಯ್ತು. ನಾಲ್ಗೆ ಮೇಲೆ ನಿಗಾ ಇಟ್ಕೊಂಡು ಮಾತಾಡೋ. ಒಗ್ಗರಣೆ ಹಾಕೋರೆಲ್ಲ ನನ್ ತವ ಮಾತಾಡಂಗ ಆಗ್ಬಿಟ್ರು. ಎಲ್ರು ನಂಗೆ ಕೊಬ್ಬು ಸಿಕ್ಕಿದ್ಯೆ. ಈ ಮೆಸ್ ಇರೋದ್ರಿಂದ ತಾನೇ ನಿನ್ಗೆ ಈಟ್ ಕೊಬ್ಬು. ನೋಡ್ತಾ ಇರು ಈ ಮೆಸ್ಸಿಗೆ ಏನ್ ಗತಿ ಕಾಣಿಸ್ತೀನಿ ಅಂತ. ಬಾರ್ಲಾ, ರೆಡಿಲ ಬಾಬಾ, ಆ ಕೆಲಸ ನಂದೇಯ, ಹೇಳಿವ್ನಿ. ರೆಡಿ. ಚೆನ್ನಾಗಿರು ಚೆನ್ನಾಗಿರು ಹೇಳಿದೆ. ಹಾ, ಎಲ್ಲ ಒಳ್ಳೇದಾಗುತ್ತೆ. ನಿಮ್ಮ ಹುಡುಗನಿಗೆ ದೊಡ್ಡವ್ರನ್ನ ಕಂಡ್ರೆ ಏನು ಭಕ್ತಿ, ಏನು ಗೌರವ. ಹಾ, ಚೆನ್ನಾಗಿರು ಚೆನ್ನಾಗಿರು. ಜ್ಯೋತಿಷ್ರೆ, ನಾನು ಜಾತಕ ತಗೊಂಡ್ಬಿಡ್ತೀನಿ. ಸರಿ. ಸಹನಾ, ಚಿತ್ರ, ಇಬ್ರು ಹೋಗಿ ಜ್ಯೋತಿಷ್ಗೆ ಕುಡಿಯೋದಕ್ಕೆ ನೀರು ತಗೊಂಬನ್ನಿ. ಮಗ ಏನಾದರೂ ಹೇಳಿದ್ನಾ? ನಾನು ಅವನಿಗಿನ್ನ ಜಾಸ್ತಿನೇ ಕೊಡ್ತೀನಿ. ನಾವು ಮೊದಲೇ ಮಾತಾಡ್ಕೊಂಡ ಹಾಗೆ ನೀವು ಕರೆಕ್ಟಾಗಿ ಹೇಳಿ. ಮಗ ನೋಡಿದ್ರೆ ಹಂಗಂತಾನೆ, ಇವಮ್ಮ ನೋಡಿದ್ರೆ ಹಿಂಗಂತಾನೆ. ಯಾರ ಮಾತು ಕೇಳಿ ನಾನು? ತೊಳಿ ಜ್ಯೋತಿಷ್ರೆ, ಚೆನ್ನಾಗಿ ನೋಡ್ಬಿಟ್ಟು ಹೇಳಿ. ಸರಿ. ಏನ್ ಮಾಡೋದಮ್ಮ, ಇತ್ತೀಚೆಗೆ ಬೆಲೆಗಳೆಲ್ಲ ಜಾಸ್ತಿ ಆಗ್ಬಿಟ್ಟಿದ್ದಾವೆ. ಹೌದೌದು, ಇತ್ತೀಚೆಗೆ ಬೆಲೆ ಕೇಳಿದ್ರೆ ಭಯನೇ ಆಗ್ಬಿಡುತ್ತೆ. ನನಗೆ 1:30 ಒಂದು ಮೀಟಿಂಗ್ ಇದೆ. ಅಷ್ಟರೊಳಗಡೆ ನೋಡ್ಬಿಟ್ಟು ಹೇಳಿ. ಹಾ, ಆಗತ್ತೆ ಆಗತ್ತೆ. ಚಿತ್ರ, ಇದೇನಿದು? ಪಾಪ ಜ್ಯೋತಿಷಿಗಳಿಗೆ ಒಂದೇ ಲೋಟ ನೀರು ತಗೊಂಬಂದಿದ್ಯಾ? ಎರಡು ಲೋಟ ತಗೊಂಬಾ. 2 ಲೋಟ.
2 ಲೋಟ ಆಗ್ಬೋದು. ಒಳ್ಳೆ ಮಾರ್ಕ್ಸ್ ತೊಗೊಂಡಿದ್ದೀರಾ. ಥ್ಯಾಂಕ್ ಯು ಸರ್. ಒಂದು ನಿಮಿಷ. ಹಲೋ, ಎಷ್ಟು ಸರಿ ಫೋನ್ ಮಾಡ್ತೀರಾ? ಅವರು ಮೊದಲನೇ ಹೆಂಡತಿ ಮಗಳು, ಅವ್ರಿಗೆ ಹೆಂಗೆ ಆಸ್ತಿ ಸಿಗುತ್ತೆ? ಅವ್ರ 2ನೇ ಹೆಂಡತಿಗೆ ಗಂಡು ಮಕ್ಕಳು, ಅವ್ರು ಸುಮ್ಮನೆ ಬಿಡ್ತಾರಾ? ಈ ಹುಡುಗಿಗೆ ಆಗಲೇ ಮದುವೆ ಮಾಡಿ ಕಳಿಸಿದ್ದಾರೆ. ನೋಡಿ, ಈ ವಿಷಯದಲ್ಲಿ ದಯವಿಟ್ಟು ನನಗೆ ಫೋನ್ ಮಾಡಿಬಿಡಿ. ಫೋನ್ ಇಡಿ. ಹಾಂ, ಏನೋ ಹೇಳ್ತಾ ಇದ್ದೆ ನಿಮ್ಮ ಮಾರ್ಕ್ಸ್ ಬಗ್ಗೆ. ಸರ್ 1 ನಿಮಿಷ. ನೀವು ಮಾತಾಡಿದ್ನ ಕೇಳಿಸ್ಕೊಂಡು ಉತ್ತರ ಕೊಡ್ತಿದ್ದೀನಿ ಅಂತ ತಪ್ಪು ತಿಳ್ಕೊಬೇಡಿ. ಬಟ್ ತಿದ್ದುಪಡಿ ಕಾಯ್ದೆ 2005 ಪ್ರಕಾರ ಯಾವುದೇ ಹೆಣ್ಮಕ್ಳಿಗೂ ಅಪ್ಪನ ಆಸ್ತಿಲಿ ಸೆಕ್ಷನ್ 61A ಪ್ರಕಾರ ಮನೆ, ಜಮೀನು ಯಾವುದಾದ್ರೂ ಕೊಡಲೇಬೇಕಾಗತ್ತೆ. ನೀವು ಅದು ಯಾರಿಗೆ ಹೇಳ್ತಿದ್ರೋ ಅದು ತಪ್ಪು. ನನಗೆ ಹೇಳಬೇಕು ಅನಿಸ್ತು, ನಾನು ಹೇಳಿದೆ. ಅವರು ತಲೆ ತಿಂತಿದ್ರು ಅಂತ ಹಾಗೆ ಹೇಳಿದೆ. ನೀನು ಇಷ್ಟೆಲ್ಲ ತಿಳ್ಕೊಂಡಿದ್ಯಾ? ನಿನಗೆ ಕೆಲಸ ಕೊಡಲ್ಲ ಅನ್ನೋಕ್ಕಾಗತ್ತಾ? ನೀನು ಯಾವಾಗ ಬೇಕಾದರೂ ಸೇರ್ಕೋಬೋದು. ಥ್ಯಾಂಕ್ ಯು ಸೋ ಮಚ್ ಸರ್. ಸರ್, ಗೋಧೋಳಿ ಜಮೀನು ಕಂದಾಯ ಕಟ್ಟೋರಂತೆ ರಸೀದಿ ತಗೊಳ್ಳಿ ಸರ್. ಸರಿ, ನೀನು ನೋಡು. ಹಾಂ ಅಮ್ಮವ್ರೆ. ಹ್ಞೂ ಸರ್. ಅಮ್ಮವ್ರೆ ದೊಡ್ಡಮ್ಮವ್ರಿಗೆ ಕಳಿಸಿದ್ರಾ? ಸೈಟ್ ಏನಾರು ತಗೊಳಕ್ಕೆ ಬಂದ್ರಾ? ಹೇಯ್, ಇವ್ರು ಗೊತ್ತೇನೋ ನಿನಗೆ? ಯಾರಿಗೆ ತಾನೇ ಗೊತ್ತಿಲ್ಲ, ಬಂಗಾರಮ್ಮನ ಸೊಸೆ. ಪಂಚಾಯತಿಯಲ್ಲಿ ಜೋರು ಸದ್ದಾಯ್ತಲ್ಲ. ಮೇಡಮ್, ಯಾಕೆ ನೀವು ಈ ವಿಷಯನ ನನಗೆ ಮೊದಲೇ ಹೇಳಿಲ್ಲ? ತಗೊಳ್ಳಿ ಮೇಡಮ್ ನಿಮ್ಮ ಫೈಲು. ಯಾಕೆ ಸರ್, ಏನಾಯ್ತು? ನೋಡಿ ಮೇಡಮ್, ಬಂಗಾರಮ್ಮ ಅವ್ರ ವಿಷಯ ಊರಿಗೆಲ್ಲ ಗೊತ್ತು. ನಮ್ಮ ವ್ಯವಹಾರದಲ್ಲಿ ಏನಾದ್ರು ಹೆಚ್ಚು ಕಮ್ಮಿ ಆಗಿ ಅವರು ನಮ್ಮ ವಿಷಯದಲ್ಲಿ ಇಂಟರ್ಫಿಯರ್ ಆಗೋದು ನಮ್ಗೆ ಇಷ್ಟ ಇಲ್ಲ ಮೇಡಮ್. ಆದರೆ ಸರ್, ಅವ್ರಿಗೂ ನನಗೂ ಬೇಡ ಮೇಡಮ್, ನಮಗೆ ಅವ್ರ ಸವಾಸನೆ ಬೇಡ. ದಯವಿಟ್ಟು ನೀವು ಹೊರಡಿ. ಸರ್, ನಾನು ಹೇಳೋ ಮಾತು ಒಂದ್ಸಲ ಕೇಳಿಸ್ಕೊಳ್ಳಿ ಪ್ಲೀಸ್. ದಯವಿಟ್ಟು ಹೊರಡಿ ಮೇಡಮ್. ಈಗ ನಮ್ಮ ಜಾತಕದಲ್ಲಿ ಏನೋ ತೊಂದರೆ ಇಲ್ಲ ಅಲ್ವಾ ಜ್ಯೋತಿಷ್ರೆ? ಇರೋ ಏನೋ ಸಮಸ್ಯೆ ಆಗಿರ್ಬೇಕು, ಅದಕ್ಕೆ ಸೂಕ್ಷ್ಮವಾಗಿ ನೋಡ್ತಾ ಇದ್ದಾರೆ. ಈ ಜ್ಯೋತಿಷಿಗಳಲ್ಲಿ ಏನೋ ಗೊಂದಲ ಇದ್ದಂಗೆ ಐತೆ. ಇವ್ರನ್ನ ಬಲವಂತ ಮಾಡಿ ನಾವು ಇವನು ಕೇಳೋದು ಬೇಡ ಬಿಡಿ. ನಮ್ಮ ಊರ್ನಾಗೆ ಒಬ್ರು ಜ್ಯೋತಿಷಿ ಅವರೇ, 6 ಹಳ್ಳಿಗೂ ಅವ್ರ ಜಾತಕ ನೋಡೋದು. ಅವ್ರು ಇಲ್ಲಿ ಗಂಟ ಇಟ್ಕೊಟ್ಟಿದ್ದ ಲಗ್ನ ಎಲ್ಲ ಸಂದಾಗೆ ಐತೆ. ನಾವು ಅವ್ರ ತವನ ಕೇಳುಮಾ? ಬನ್ನಿ. ಏ ಬೇಡ ಬೇಡ ಬೇಡ, ನಾನೇ ನೋಡ್ತೀನಿ. ಖರ್ಚಿಗೆ ದುಡ್ಡು ಬೇರೆ ಇಲ್ಲ, ಏನು ಮಾಡಲಿ? ಇವ್ರುಗಳು ಶಾಸ್ತ್ರಕ್ಕಿಂತ ದುಡ್ಡಲ್ಲೇ ಕೆಲಸ ನಡೆಯುತ್ತೆ ಅಂತ ಅಂದ್ಕೊಂಡಿದ್ದಾರೆ. ನನಗೇನಂತೆ? ಈ ಹುಡುಗನ ನೋಡಿದ್ರೆ ಪಾಪ ಅನಿಸುತ್ತೆ. ಆದರೂ ವೃತ್ತಿ ಧರ್ಮ ಬಿಡೋಕ್ಕಾಗಲ್ಲ. ನಿಜನೇ ಹೇಳ್ಬಿಡ್ತೀನಿ. ನೋಡಿಯಮ್ಮ, ಇವರಿಬ್ಬರ ಜಾತಕದಲ್ಲಿ ಎಲ್ಲ ಗಣಕೂಟಗಳು, ಅದರಲ್ಲೂ ಅಷ್ಟಕೂಟ ಮಿಲನ ಹೊಂದ್ಕೊಂಡಂಗಿದ್ದಾವೆ. ಇನ್ನು ತಡ ಮಾಡಬೇಡಿ. ಮತ್ತೆ ನಮ್ಮ ಜಾತಕದಲ್ಲಿ ಇದ್ದಿದ್ದ ದೋಷ ಎಲ್ಲ ನಿವಾರಣೆ ಆಗಿದೆ. ಹೌದಾ? ಥ್ಯಾಂಕ್ ಯು ಸೋ ಮಚ್ ಜ್ಯೋತಿಷ್ರೆ. ನೋಡಿಯಮ್ಮ, ಕೆಲವೊಂದು ವಿಚಾರಗಳನ್ನು ಯಾರಿಂದನೂ ತಪ್ಪಿಸೋಕ್ಕಾಗಲ್ಲ. ಎಲ್ಲ ಒಳ್ಳೆಯದಾಗತ್ತೆ. ಶುಭಸ್ತ್ಯ ಶೀಘ್ರಂ.
ಕೆಲ್ಸದ ಕಚೇರಿ ಒಳಗೆ ನಿಮ್ಮದೇ ಮಾತು ಅಂತ ಸುದ್ದಿ ಅಮ್ಮವ್ರೆ. ಯೋನಂತೆ ದೊಡ್ಡ ಸಾಹೇಬ್ರು ನಿಮ್ಮ ಕೆಲ್ಸಗಳನ್ನೆಲ್ಲ ಮೆಚ್ಕೊಂಡವ್ರಂತೆ. ಈ ಕಿಕ್ಕ ಊರಿಗೆ ಬಂದಾಗ ನಿಮ್ಮನ್ನೇ ಭೇಟಿ ಮಾಡಲೇಬೇಕು ಅಂದ್ರಂತೆ. ಪಕ್ಷದಾಗೇನೋ ನಂಗೆ ಒಳ್ಳೆ ಹೆಸರೈತೆ ಕೋದಂಡ, ಆದ್ರೆ ನಮ್ಮ ಮನೆಯಾಗೆ ಯಾರು ನನ್ನ ಮಾತನ್ನ ಕೇಳ್ತಿಲ್ವಲ್ಲ. ಈಗ ದೊರೆ ವಸೂಲಿ ಮಾಡಕ್ಕಿಲ್ಲ, ನಾವ್ ಹೇಳಿದ ಕೆಲಸ ಏನು ಮಾಡಕ್ಕಿಲ್ಲ ಅಂತ ತೀರ್ಮಾನ ಮಾಡೋರಲ್ಲ, ಮುಂದೆ ಏನ್ ಮಾಡ್ತಾರಂತೆ? ಅದು ನಾನೇ ಸ್ವಂತವಾಗಿ ವ್ಯವಸಾಯ ಮಾಡೋಣ ಅನ್ಕೊಂಡಿದ್ದೀನಿ. ನಮ್ ಯಾವ ಜಮೀನಾಗೆ ವ್ಯವಸಾಯ ಮಾಡ್ತಾರಂತ ಕೇಳ್ಕೋದಂಡ. ನಮ್ಮ ಜಮೀನಾಗ ಈಗಾಗಲೇ ಜನ ಅವ್ರೆ, ಅವ್ರಿಗೆ ತೊಂದರೆ ಕೊಡಕ್ಕಿಲ್ಲ. ನಾನು ಬೇರೆ ಜಮೀನು ನೋಡ್ಕೊತೀನಿ. ಕೂಲಿ ಹಾಳಾಗಿ ಹೋಯ್ತಾರಂತ ದೊರೆ. ಕೋದಂಡ, ನಾವು ರೈತರಿಗೆ ವ್ಯವಸಾಯ ಮಾಡೋಕ್ಕೆ ಸಾಲ ಕೊಡ್ತಿರಲ್ಲ, ಅವ್ರಿಗೆ ಎಷ್ಟು ಬಡ್ಡಿ ಕೊಡ್ತೀಯೋ ನನಗೂ ಅಷ್ಟೇ ಕೊಡು. ನಾನು ಒಂದು ಜಮೀನ ಗುತ್ತಿಗೆ ತಗೊಂಡು ವ್ಯವಸಾಯ ಮಾಡ್ತೀನಿ. ಸಮಯ ಸರಿಯಾಗಿ ಬಡ್ಡಿನೂ ಕೊಡ್ತೀನಿ. ಸಾನವ್ರೆ ಏನೋ ಇದು ಮುರಳಿ, ಮನೇಲಿ ಇನ್ನೂ ರೇಷನ್ ಹಾಗೆ ಇತ್ತು, ಇದನ್ನೆಲ್ಲ ಯಾಕೆ ತಂದೆ? ಅಮ್ಮ, ಇದು ದಿನಸಿ ಅಲ್ಲಮ್ಮ. ಮತ್ತಿನ್ನೇನು? ಇದೇನ್ ಮುರಳಿ, ವರಮಹಾಲಕ್ಷ್ಮಿ ಹಬ್ಬ ಇನ್ನೂ ದೂರ ಇದೆ, ಇವಾಗ್ಲೇ ಇಷ್ಟೊಂದು ಹೂವ ತಂದ್ಬಿಟ್ಟಿದ್ಯಾ? ಇದು ವರಮಹಾಲಕ್ಷ್ಮಿಗಲ್ಲಕ್ಕ, ನಮ್ಮ ರೂಮ್ಗೆ. ಡೆಕೋರೇಟ್ ಮಾಡಕ್ಕೆ. ಅಯ್ಯೋ, ನಿಮ್ಮ ಹತ್ರ ಎಲ್ಲ ಮಾತಾಡ್ತಿದ್ರೆ ತಾಯಿ ಕಣ್ಣಿಗೆ ಹಾಕ್ಸಿದ್ರೆ ಇವ್ರಿಗೆ ಒಳ್ಳೇದಾಗತ್ತಾ? ಚಿತ್ರಕ, ದಿಟ್ಟವಾದ ಕಣ್ಣೀರ್ಗೂ ನಾಟಕದ ಕಣ್ಣೀರ್ಗೂ ಅದ್ಯಾವ್ರಿಗೆ ವ್ಯತ್ಯಾಸ ಗೊತ್ತದೆ? ಸಾನವ್ರೆ ಬಂದೇರಿ.
ಮದುವೆಗೆ ಮೊದಲು ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡ್ತಾ ಇರಲಿಲ್ಲ. ಮದುವೆ ಆಗಿ ಬಂದಮೇಲೆ ನಾನು ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿದ್ಲು. ಈಗ ನೋಡ್ದೇನೆ ಎಷ್ಟು ಜೋರು ಮಾಡ್ತಾಳೆ. ಹುರುಳಿ ಇರೋ ಸ್ಪೀಡ್ ನೋಡ್ತಿದ್ರೆ ನಿನ್ನ ಪ್ಲ್ಯಾನ್ ಎಲ್ಲ ಉಲ್ಟಾನೇ ಕಣಮ್ಮ. ಅವ್ರು ಸಂಜೆಗೆ ಸಿಹಿ ಮಾಡು ಅಂತ ಕೇಳಿದ್ರು. ನಾನು ಇವಾಗ ಮಾಡ್ತೀನಿ ಅತ್ತೆ. ಈಗೇನಮ್ಮ ಮಾಡ್ತೀಯಾ? ಸಾಹೇಬ್ರೆ, ನೀವೇ ಹಿಂಗೆ ಅಮ್ಮವ್ರನ್ನ ಕೇಳ್ಬೋದಾ? ಯಾಕೋ ದಂಡ, ನನಗೆ ಅಂದ್ರೆ ಸಾಲ ಕೊಡಲ್ವೇ? ನಾನು ದುಡಕ್ಕೆ ಅಲ್ವೇ ಸಾಲ ಕೇಳ್ತಿರೋದು? ದುಡಿಮೆ ಇನ್ನೊಬ್ರು ಬಲವಂತಕ್ಕಾಗಬಾರ್ದು. ಬಲವಂತ ಮಾಡೋದು ನಿಮ್ಮ ಗುಣ, ನಂದಲ್ಲ. ಆದರೂ ಈ ಸಲ ನಿಮ್ಮ ಮಗ ಮಾಡಕ್ಕೆ ಹೊರಟಿರೋದ್ರ ಬಗ್ಗೆ ನಂಗೆ ಖುಷಿನೇ ಇದೆ. ನಾನು ಹೇಳ್ತಿರೋದು ಇವ್ರು ದುಡಿಬೇಕು ಅಂತ ಹೇಳಿದ್ರ ಬಗ್ಗೆ, ನಿಮ್ಮ ಹತ್ರ ಸಾಲ ತಗೋಬೇಕು ಅಂದಿದ್ರ ಬಗ್ಗೆ ಅಲ್ಲ. ಲೈಫಲ್ಲಿ ಫಸ್ಟ್ ಟೈಮ್ ಏನೋ ಒಳ್ಳೇದು ಮಾಡಕ್ಕೆ ಹೊರಟಿದ್ದೀರಾ, ಅದನ್ನು ಕೆಟ್ಟ ದುಡ್ಡಲ್ಲಿ ಯಾಕೆ ಶುರು ಮಾಡ್ತೀರಾ? ಏಯ್, ಯಾವುದೇ ಕೆಟ್ಟ ದುಡ್ಡು? ನಿಮ್ಮ ಅಕ್ಕನ ಲಗ್ನ ಆಗಿರೋದು ಇದೇ ದುಡ್ಡಿನಿಂದ. ಬ್ಯಾರೆಯವ್ರು ತಕೊಂಡ್ರೆ ಕೆಟ್ಟ ದುಡ್ಡು, ನಿಮ್ಮವ್ವ ತಕೊಂಡ್ರೆ ಒಳ್ಳೆ ದುಡ್ಡ? ನಮ್ಮವ್ವ ನಿಮ್ಮ ಹತ್ರ ಈ ದುಡ್ಡು ಕೊಟ್ಟಿದ್ದೀಸಿಯಾ, ನನ್ನ ನಿನ್ನ ಮಧ್ಯ ಬಿಟ್ರೆ ಬೇರೆ ಯಾರಿಗೂ ಗೊತ್ತಾಗದೆ ಬೇಡ. ನಿನ್ನಿಂದಾಗಿ ಎಲ್ರಿಗೂ ತೊಂದರೆ ಆಗ್ತಾ ಇದೆ. ಇನ್ಮ್ಯಾಕಾದ್ರೂ ಮಾತಿನ ಮ್ಯಾಕೆ ನಿಗಾ ಇರಲಿ. ನಮ್ಮವ್ವ ನಿಮ್ಮ ಹತ್ರ ದುಡ್ಡು ತಗೊಂಡಿದ್ದಾಳ? ಇಲ್ಲ. ಅರೆ ಪುಟ್ಟಕ್ಕ, ಸ್ನೇಹ ಬಂದ್ಲು. ಸ್ನೇಹ, ಬಾರ ಬಾ ಬಾ. ಅವ್ವ, ಬಂಗಾರಮ್ಮನ ಹತ್ರ ಎಷ್ಟು ಸಾಲ ಇಲ್ಲಿ ಬೇಡ ಕಣವ, ಬಾ ಒಳಗೋಗಮ್ಮ. ನೀನ್ ಮೊದಲು ಹೇಳವ. ನೀನ್ ಬಾರವ್ವ, ಬಾ. ಬಿಡವ. ಯಾಕವ್ವ ಅವ್ರ ಹತ್ರ ಸಾಲ ಮಾಡ್ದೆ? ಸ್ನೇಹ, ಸಾಲ ಮೆಚ್ಚಿದ ಹುಡುಗನ ಜೊತೆಲಿ ಮದುವೆ ಮಾಡ್ಬೇಕಾಯ್ತಲ್ಲ, ಬ್ಯಾರೆ ದಾರಿ ಇರ್ಲಿಲ್ಲ ಕಣವ.
ದುಡ್ಡು ಅವ್ರ ತಾವು ಇಸ್ಕೋಬೇಕಾಯ್ತು. ಇಷ್ಟು ದೊಡ್ಡ ನಿರ್ಧಾರ ತಗೊಳಕ್ಕೂ ಮೊದಲು ಯಾಕವ ನಮ್ಮನ್ನ ಕೇಳಲಿಲ್ಲ? ಇಷ್ಟು ದೊಡ್ಡ ಹೊರೆನ ಯಾಕೆ ನಿನ್ನ ತಲೆ ಮೇಲೆ ಹಾಕೊಂಡು ಒದ್ದಾಡ್ತಿದ್ಯಾ? ಅವತ್ತೇ ಸಹನಾ ಅಕ್ಕ ಈ ವಿಷಯದ ಬಗ್ಗೆ ನಂಗೆ ಹೇಳಿದ್ಲು. ಆಗ ನಾನು ಗಮನ ಕೊಟ್ಟಿರ್ಲಿಲ್ಲ. ನನಗೆ ಈಗ ಅರ್ಥ ಆಗ್ತಿದೆ ನೀನು ಎಂತ ಅನಾಹುತ ಮಾಡ್ಕೊಂಡಿದ್ಯಾ ಅಂತ. ಶಾಂತಕ್ಕ, ನೀನ್ ಹೇಳು, ಸಹನಾ ಅಕ್ಕನ ಮದ್ವೆಲಿ ಏನಾಯ್ತು? ಅವ್ವ ಎಷ್ಟು ಸಲ ಮಾಡಿದಾಳೆ? ನೀನ್ ಅವ್ವನ್ ಮುಖ ನೋಡೋ ಅವಶ್ಯಕತೆ ಇಲ್ಲ. ನಂಗೆ ಬಂಗಾರಮ್ಮ ಅವ್ರ ಹತ್ರ ದುಡ್ಡು ತಗೊಂಡಿರೋ ವಿಷಯ ಗೊತ್ತಾಗಿದೆ. ದಯವಿಟ್ಟು ಒಬ್ರಾದ್ರೂ ಏನ್ ನಡೀತು ಅಂತ ನನಗೆ ಹೇಳಿ. ಸಹನಾನ ಅತ್ತೆ ಮಾವ ದುಡ್ಡು ಕೊಟ್ರೆ ಮದುವೆ ನಡೆಯೋದು ಅಂದ್ರು. ಅದಕ್ಕೆ ಪುಟ್ಟಕ್ಕ ದುಡ್ಡು ಇಸ್ಕೊಂಡಿದ್ದು. ಒಂದು 15 ಲಕ್ಷ ಅಷ್ಟೇ. ಇಲ್ಲಾಂದ್ರೆ ಮದ್ವೆ ನಿಂತೋಯ್ತದೆ ಅಂತ ಅವಳಿಗೂ ಗೊತ್ತೈತೆ. ಅಲ್ಲ ನೀವು ಕೊಡಿ, ಪರವಾಗಿಲ್ಲ ಪರವಾಗಿಲ್ಲ. ನಾನು ಹೇಳ್ತೀನಿ ಅವಳಿಗೆ.